ಕೇವಲ ಒಂದು 15 ನಿಮಿಷದ ದೈನಂದಿನ ಆಚರಣೆಯ ಬಗ್ಗೆ ಯಾರಾದ್ರೂ ಬರೋಬ್ಬರಿ 425 ಪುಟಗಳ ಒಂದು ಬೃಹತ್ ಗ್ರಂಥವನ್ನ ಬರೆಯುತ್ತಾರೆ ಅಂತ ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. 425 ಪುಟಗಳು ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಹೌದು, ಅಷ್ಟು ಕಷ್ಟಪಟ್ಟು ಬರೆದು ಮುದ್ರಣ ಮಾಡಿ ಅದನ್ನ ನೇರವಾಗಿ ಜನರಿಗೆ ಮಾರಾಟ ಮಾಡೋದನ್ನ ಬಿಟ್ಟು ಮೊದಲು 6 ಬೇರೆ ಬೇರೆ ದೇವಸ್ಥಾನಗಳಿಗೆ ಮತ್ತು ಮಠಗಳಿಗೆ ಸಮರ್ಪಣೆ ಮಾಡೋವರೆಗೂ ನಾವು ಯಾರಿಗೂ ಕೊಡಲ್ಲ ಅಂತ ನಿರ್ಧಾರ ಮಾಡ್ತಾರೆ. ಇದೊಂದು ಬಹಳ ವಿಭಿನ್ನವಾದ ಪ್ರಯತ್ನ. ಕರೆಕ್ಟ್. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಒಳಹೊಕ್ಕು ನೋಡುತ್ತಿರುವುದು ಇದೇ ಒಂದು ವಿಶಿಷ್ಟವಾದ, ಸಂಪೂರ್ಣ ಲಾಭರಹಿತವಾದ ಜ್ಞಾನಯಜ್ಞದ ಬಗ್ಗೆ. ಶಿವಮೊಗ್ಗದ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಪ್ರಕಟವಾಗುತ್ತಿರುವ ಸಂಧ್ಯಾ ವಂದನೆಯ ಅಂತರಂಗ ಎಂಬ ಪುಸ್ತಕದ ಹಿಂದಿರುವ ಅಸಲಿ ಕಥೆಯನ್ನು ನಾವಿಂದು ಬಿಡಿಸಿ ನೋಡೋಣ. ಖಂಡಿತ. ನಮ್ಮ ಮುಂದಿರುವ ಮೂಲಗಳನ್ನ ಅಂದ್ರೆ ಆ 20 ಮೇ 2026ರ ಕಾರ್ಯಾಲಯ ವಾರ್ತೆ ಹಾಗೂ ಗ್ರಂಥದ ಆಯ್ದ ಪುಟಗಳನ್ನು ನೋಡಿದ್ರೆ ಇದೊಂದು ಆಧುನಿಕ ಪ್ರಕಾಶನ ಲೋಕದ ನಿಯಮಗಳನ್ನೇ ಉಲ್ಲಂಘಿಸಿ ಮಾಡ್ತಿರುವ ಕಾರ್ಯ ಅಂತ ಅನ್ಸುತ್ತೆ. ಹೌದು, ನನಗೂ ಅದೇ ಅನಿಸ್ತು. ವಿದ್ಯಾಭಾರತಿ ಗ್ರಂಥಮಾಲಾ 2ರ ಅಡಿಯಲ್ಲಿ ವಿಜಯೇಂದ್ರ ರಾಮನಾಥ ಭಟ್ರು ಬರೆದು ವೇದಮೂರ್ತಿ ರಾಮದಾಸ ಶ್ರೀನಿವಾಸ ಭಟ್ರು ಸಂಪಾದಿಸಿರುವ ಈ ಕೃತಿಯ ಮೊದಲ ಸಂಪುಟ ಭಕ್ತಿಯುಕ್ತ ಕರ್ಮಯೋಗ ಬಿಡುಗಡೆಯಾಗುತ್ತಿರುವ ರೀತಿಯ ಒಂದು ಬ್ಲಾಕ್ಬಸ್ಟರ್ ಸಿನಿಮಾದ ಸಿದ್ಧತೆಗಿಂತ ಕಡಿಮೆ ಇಲ್ಲ. ನಿಜ ಹೇಳ್ಬೇಕಂದ್ರೆ ನನಗಂತೂ ಇದೊಂದು ರೀತಿಯ ರಿವರ್ಸ್ ಸಪ್ಲೈ ಚೈನ್ ತರ ಕಾಣ್ತಾ ಇದೆ. ಅಂದ್ರೆ ವಿಲೋಮ ಪೂರೈಕೆ ಸರಪಳಿ ಅಂತೀರಾ? ಎಕ್ಸಾಕ್ಟ್ಲಿ. ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ ಮೂಲಕ ಒಂದೇ ದಿನದಲ್ಲಿ ಲಕ್ಷಾಂತರ ಜನರಿಗೆ ಯಾವುದೇ ಪುಸ್ತಕವನ್ನು ತಲುಪಿಸಬಹುದಾದ ಕಾಲವಿದು ಅಲ್ವಾ? ಹೌದು, ಈಗಿನ ಕಾಲದಲ್ಲಿ ಅದು ಬಹಳ ಸುಲಭ. ಆದರೆ ಇವರು ನೋಡಿ, ಮೊದಲು ಶಿವಮೊಗ್ಗದ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಮಂದಿರ, ತೀರ್ಥಹಳ್ಳಿಯ ಶ್ರೀ ಕೋದಂಡರಾಮ ದೇವಸ್ಥಾನ, ಸೋಮೇಶ್ವರದ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಹಾಗೆ ಗೋವಾದ ರಾಮನಾಥಿ ಪೊಂಡಾದ ಶ್ರೀ ಲಕ್ಷ್ಮೀನಾರಾಯಣ ರಾಮನಾಥ ದೇವಸ್ಥಾನಗಳಿಗೆ ಇದನ್ನ ಅರ್ಪಣೆ ಮಾಡ್ತಿದ್ದಾರೆ. ಓಹೋ, 4 ಪ್ರಮುಖ ದೇವಸ್ಥಾನಗಳಿಗೆ ಮೊದಲು ಸಮರ್ಪಣೆ. ಅಷ್ಟೇ ಅಲ್ಲ, ಅದಾದ್ಮೇಲೆ ಪರ್ತಗಾಳಿ ಮಠ ಮತ್ತು ಕಾಶಿಮಠದ ಸ್ವಾಮೀಜಿಗಳ ಸನ್ನಿಧಾನಕ್ಕೆ ಇದು ಹೋಗ್ಬೇಕು, ಆಮೇಲೆನೇ ಜನರಿಗೆ ವಿತರಣೆ ಅಂತ ಒಂದು ಪ್ರೋಟೋಕಾಲ್ ಮಾಡಿದ್ದಾರೆ. ನನಗಿಲ್ಲೊಂದು ಡೌಟ್ ಶುರುವಾಗುತ್ತೆ. ಏನ್ ಡೌಟ್ ಅಂತ ಕೇಳಬಹುದಾ? ಈಗ ಪ್ರಾಚೀನ ಆಚರಣೆಗಳನ್ನು ಯುವಜನತೆಗೆ ಬೇಗ ತಲುಪಿಸಬೇಕು ಅನ್ನೋದೇ ಇವರ ಮುಖ್ಯ ಉದ್ದೇಶ ಆಗಿದ್ರೆ ಈ ರೀತಿ ದೇವಸ್ಥಾನ ಮಠ ಅಂತ ಸುತ್ತುತ್ತಾ ಕೂತ್ರೆ ವಿಳಂಬ ಆಗಲ್ವಾ? ಆನ್ಲೈನಲ್ಲಿ ಡೈರೆಕ್ಟಾಗಿ ಬಿಟ್ರೆ ಹೆಚ್ಚು ಜನರಿಗೆ ತಕ್ಷಣ ತಲುಪ್ತಿತ್ತಲ್ವಾ? ಮೇಲ್ನೋಟಕ್ಕೆ ನೀವು ಹೇಳ್ತಿರುವ ಲಾಜಿಕ್ ಬಹಳ ಪ್ರಾಕ್ಟಿಕಲ್ ಅನ್ಸುತ್ತೆ. ಆದ್ರೆ ನಾವಿಲ್ಲಿ ಮಾರ್ಕೆಟಿಂಗ್ ಭಾಷೆಯಲ್ಲಿ ಯೋಚನೆ ಮಾಡ್ತಾ ಇದೀವಿ. ಅಂದ್ರೆ ರೀಚ್, ಟಾರ್ಗೆಟ್ ಆಡಿಯನ್ಸ್ ಅಂತನಾ? ಹೌದು. ಲೇಖಕರ ಮತ್ತು ಪ್ರಕಾಶಕರ ಉದ್ದೇಶ ಇರೋದು ಕೇವಲ ಒಂದು ಮಾಹಿತಿಯ ವಿತರಣೆ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಆ ಶ್ರದ್ಧೆಯ ಮರುಸ್ಥಾಪನೆ. ನಮ್ಮ ಸಂಪ್ರದಾಯದಲ್ಲಿ ಏನಂತಾರೆ, ಆ ಸಂಪ್ರದಾನ ಅನ್ನೋ ಒಂದು ಅದ್ಭುತವಾದ ಪರಿಕಲ್ಪನೆ ಇದೆ. ಸಂಪ್ರದಾನ ಅಂದ್ರೆ ಪ್ರಸಾದದ ರೂಪದಲ್ಲಿ ಕೊಡೋದು ಅಂತನಾ? ಕರೆಕ್ಟ್. ಯಾವುದೇ ಒಂದು ಉನ್ನತವಾದ ಜ್ಞಾನವನ್ನ ಸಮಾಜಕ್ಕೆ ಹಂಚುವ ಮುನ್ನ ಅದನ್ನ ಭಗವಂತನಿಗೆ ಮತ್ತು ಗುರುವಿಗೆ ಅರ್ಪಿಸಬೇಕು ಅನ್ನೋ ನಿಯಮ. ಈ ಪ್ರಕ್ರಿಯೆ ಆ ಪುಸ್ತಕಕ್ಕೆ ಒಂದು ಪಾವಿತ್ರ್ಯತೆಯನ್ನು ತಂದುಕೊಡುತ್ತೆ. ಜ್ಞಾನವನ್ನ ಒಂದು ಕಮರ್ಷಿಯಲ್ ಪ್ರಾಡಕ್ಟ್ ಮಾಡದೆ ಅದನ್ನ ಒಂದು ಪ್ರಸಾದದ ರೂಪದಲ್ಲಿ ಜನರಿಗೆ ತಲುಪಿಸುವ ಮನೋಭಾವ ಇದು. ಅಂದ್ರೆ ಇದೊಂದು ಕೇವಲ ಇನ್ಫಾರ್ಮೇಶನ್ ಪಾಸ್ ಮಾಡುವ ಪ್ರಾಸೆಸ್ ಅಲ್ಲ, ಇದೇ ಒಂದು ಆಚರಣೆ ಇದ್ದ ಹಾಗೆ. ಖಂಡಿತ. ಪುಸ್ತಕ ಬರೆಯುವುದು, ಮುದ್ರಿಸುವುದು, ಹಂಚುವುದು ಎಲ್ಲವೂ ಒಂದು ರೀತಿಯ ತಪಸ್ಸು. ಕಾರ್ಯಾಲಯ ವಾರ್ತೆಯಲ್ಲಿ ಇನ್ನೊಂದು ಕಡೆ ನಾನು ಗಮನಿಸಿದೆ, ಈ ಪುಸ್ತಕದ ಮುಂಗಡ ಕಾಯ್ದಿರಿಸುವಿಕೆ ಸಂಪೂರ್ಣ ಉಚಿತವಂತೆ. ಕೇವಲ ವಾಟ್ಸ್ಆ್ಯಪ್ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಬೋದು. ನಂಬರ್ ಕೂಡ ಕೊಟ್ಟಿದ್ದಾರೆ, 8310934115. ಹೌದು, ಬಹಳ ಸುಲಭವಾಗಿ ಪ್ರೀ ಬುಕ್ ಮಾಡಬಹುದು. ಆಮೇಲೆ ಜುಲೈ 1ರಿಂದ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡ್ತಾರೆ. ಅದರಿಂದ ಬರುವ ಹಣ ಕೂಡ ಮುಂದಿನ ಸಂಪುಟದ ಪ್ರಿಂಟಿಂಗ್ ಖರ್ಚಿಗೆ ಮಾತ್ರ ಸೀಮಿತ ಅಂತೆ. ಈ ಲಾಭಕೋರ ಜಗತ್ತಿನಲ್ಲಿ ಯಾರಿಗ್ರೀ ಬೇಕಿಷ್ಟೆಲ್ಲ ತಲೆನೋವು? ಅದೇ ಅಲ್ವಾ ಇಲ್ಲಿನ ಅತಿ ದೊಡ್ಡ ಪ್ರಶ್ನೆ. ಪವಮಾನ ಭಟ್ಟ ದಂಪತಿಗಳು ಇದರ ಸಮನ್ವಯಕಾರರು, ಜೊತೆಗೆ ಆ ಸೋಮೇಶ್ವರ ದೇವಸ್ಥಾನದ ಭಜಕ ಮಂಡಳಿ, ಇವರೆಲ್ಲ ತಮ್ಮ ಸ್ವಂತ ಕೆಲಸ ಬಿಟ್ಟು ಯಾವುದೇ ಲಾಭದ ನಿರೀಕ್ಷೆ ಇಲ್ಲದೆ ಇದರಿಂದ ಯಾಕೆ ಬಿದ್ದಿದ್ದಾರೆ? ಈ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಸಿಗ್ಬೇಕು ಅಂದ್ರೆ ನಾವೀಗ ನಮ್ಮ ಸಮಾಜದಲ್ಲಿ ಸದ್ದಿಲ್ಲದೆ ನಡೀತಿರುವ ಒಂದು ಸಾಂಸ್ಕೃತಿಕ ಬಿಕ್ಕಟ್ಟಿನ ಕಡೆ ಗಮನ ಹರಿಸಬೇಕು. ಸಾಂಸ್ಕೃತಿಕ ಬಿಕ್ಕಟ್ಟು ಅಂದ್ರೆ ಈ ಆಚರಣೆಗಳು ನಿಂತೋಗ್ತಾ ಇರೋದ್ರ ಬಗ್ಗೆನಾ? ಎಕ್ಸಾಕ್ಟ್ಲಿ. ಲೇಖಕರು ತಮ್ಮ ಅಂತರಂಗದ ನುಡಿಯಲ್ಲಿ ಬಹಳ ನಿರ್ದಾಕ್ಷಿಣ್ಯವಾಗಿ ಒಂದು ವಾಸ್ತವವನ್ನ ಬಿಚ್ಚಿಡ್ತಾರೆ.
ಉಪನಯನ ಆದ ದಿನದಿಂದ ಪ್ರತಿದಿನ ದಿನಕ್ಕೆ 2 ಅಥವಾ 3 ಬಾರಿ ಮಾಡಬೇಕಾದ ಸಂಧ್ಯಾವಂದನೆ ಇವತ್ತು ಎಷ್ಟೋ ಮನೆಗಳಲ್ಲಿ ಸಂಪೂರ್ಣವಾಗಿ ನಿಂತೇ ಹೋಗಿದೆ. ನಿಜ. ಒಂದು ಕಾಲದಲ್ಲಿ ಉಸಿರಾಟದಷ್ಟೇ ಸಹಜವಾಗಿದ್ದ ಈ ಆಚರಣೆ ಈಗ ಬರೀ ಹಬ್ಬ ಹರಿದಿನಗಳಿಗೆ ಮಾತ್ರ ಸೀಮಿತವಾಗ್ಬಿಟ್ಟಿದೆ. ಹೌದು, ಇದಕ್ಕೆ ಯಾರು ಕಾರಣ ಎನ್ನುವುದನ್ನ ಅವರು ಬಹಳ ಆಳವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಆ ವಿಶ್ಲೇಷಣೆ ಓದಿದಾಗ ನನಗೂ ಬಹಳ ಆಶ್ಚರ್ಯವಾಯಿತು. ಲೇಖಕರು ಇಲ್ಲಿ ನೇರವಾಗಿ ಪುರೋಹಿತರ ಒಂದು ವರ್ಗದ ಕಡೆ ಬೆಟ್ಟು ಮಾಡ್ತಾರೆ. ಆ ದೀಕ್ಷಾ ಕಾಲದಲ್ಲಿ ಅಂದ್ರೆ ಆ ಮುಂಜಿಯ ಗಡಿಬಿಡಿಯಲ್ಲಿ ಕೇವಲ ಹೆಸರಿಗೆ ಮಾತ್ರ ಮಂತ್ರಗಳನ್ನ ಹೇಳಿಕೊಟ್ಬಿಡ್ತಾರೆ. ಆಮೇಲೆ ಅದನ್ನ ಫಾಲೋ ಅಪ್ ಮಾಡೋರು ಯಾರೂ ಇರಲ್ಲ. ಅದೇ, ಅದನ್ನ ಆ ಯುವಕನಿಗೆ ನಿರಂತರವಾಗಿ ಅಭ್ಯಾಸ ಮಾಡಿಸುವ ವ್ಯವಸ್ಥೆಯೇ ನಮ್ಮಲ್ಲಿಲ್ಲ. ಇನ್ನೊಂದು ಕಡೆ ನಮಗೆ ಆಧುನಿಕ ಇಂಗ್ಲಿಷ್ ವಿದ್ಯಾಭ್ಯಾಸದ ವಿಪರೀತ ಒತ್ತಡ. ಹೌದು, ಬೆಳಗ್ಗೆ ಎದ್ದ ತಕ್ಷಣ ಓದು, ಟ್ಯೂಷನ್, ಸ್ಕೂಲ್ ಬಸ್ಸಿಗೆ ಓಡೋದು. ನಾವು ನಮ್ಮ ದೇಹವನ್ನ ಪೋಷಿಸಲು ಊಟ ತಿಂಡಿಗೆ ಎಷ್ಟು ಸಮಯ ಕೊಡ್ತೀವೋ ಅಷ್ಟು ಸಮಯವನ್ನ ಈ ಆಂತರಿಕ ಆಚರಣೆಗೆ ಕೊಡಲ್ಲ ಅನ್ನೋದು ಅವರ ಅತಿ ದೊಡ್ಡ ಬೇಸರ. ನನಗಿದು ಜಿಮ್ಮಿಗೋದಾಗ ಆಗೋ ಅನುಭವ ತರ ಅನ್ಸತ್ತೆ. ಜಿಮ್ ಹೋಲಿಕೆನಾ? ಅದ್ ಹೇಗೆ? ಅಂದ್ರೆ ಜಿಮ್ಗೆ ಸೇರ್ಕೊಂಡು ಸರಿಯಾದ ಫಾರ್ಮ್ ಅಥವಾ ಬೇಸಿಕ್ಸ್ ಕಲಿಯದೆ ಕೇವಲ ಯಂತ್ರಗಳನ್ನ ಬಳಸಲು ಹೋಗಿ ಗಾಯ ಮಾಡ್ಕೋತೀವಲ್ಲ, ಹಾಗೆ ಮೂಲ ಗೊತ್ತಿಲ್ಲದೆ ಮಾಡೋದು. ಬಹಳ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇಲ್ಲಿ ಕೇವಲ ಪುರೋಹಿತರನ್ನು ಅಥವಾ ಇಂಗ್ಲಿಷ್ ಶಿಕ್ಷಣವನ್ನ ಮಾತ್ರ ದೂಷಿಸುವಂತಿಲ್ಲ. ಇಡೀ ವ್ಯವಸ್ಥೆಯದೇ ಒಂದು ಸಾಮೂಹಿಕ ನಿರ್ಲಕ್ಷ್ಯ ಇದರಲ್ಲಿದೆ. ಇದರ ಜೊತೆಗೆ ಮತ್ತೊಂದು ಬೌದ್ಧಿಕ ಗೊಂದಲವೂ ಇದೆ ಗೊತ್ತಾ? ಯಾವ ಗೊಂದಲ? ಸಂಧ್ಯಾವಂದನೆ 1000 ಪಾಠ ಅನ್ನೋ ಒಂದು ಗಾದೆ ಮಾತೆ ನಮ್ಮಲ್ಲಿದೆ. ಓ ಹೌದು, ಬೇರೆ ಬೇರೆ ಕಡೆ ಬೇರೆ ಬೇರೆ ತರಹ ಹೇಳ್ಕೊಡ್ತಾರೆ. ಒಂದೇ ಶಾಖೆಯಲ್ಲಿದ್ರೂ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಪುರೋಹಿತರ ಪ್ರಕಾರ ಸಣ್ಣ ಪುಟ್ಟ ಪಾಠಭೇದಗಳಿವೆ. ಕಲಿಯುವ ಆಸಕ್ತಿ ಇರುವ ಯುವಕನಿಗೆ ಯಾವ ಪಾಠ ಸರಿ, ಯಾವುದು ತಪ್ಪು ಅನ್ನೋ ಕನ್ಫ್ಯೂಷನ್ ಶುರುವಾಗಿ ಕೊನೆಗೆ ಇದೆಲ್ಲ ಯಾಕೆ ಬೇಕು ಅಂತ ಆಚರಣೆ ಮಾಡೋದನ್ನೇ ಬಿಟ್ಬಿಡ್ತಾನೆ. ಇದೆಲ್ಲ ಕೇಳ್ತಿದ್ರೆ ನನಗೊಂದು ಆಧುನಿಕ ಟೆಕ್ನಾಲಜಿಯ ರೂಪಕ ನೆನಪಿಗೆ ಬರ್ತಾ ಇದೆ. ನಾವು ಅತ್ಯಂತ ಬೆಲೆ ಬಾಳುವ ಹಾರ್ಡ್ವೇರ್ ಇರುವ ಲ್ಯಾಪ್ಟಾಪ್ ತಗೊಳ್ತೀವಿ, ವೇದಗಳು, ಧರ್ಮ, ಕರ್ಮ ಅನ್ನೋ ಹೈ ಎಂಡ್ ಸಾಫ್ಟ್ವೇರ್ಗಳನ್ನ ಅದರಲ್ಲಿ ಇನ್ಸ್ಟಾಲ್ ಮಾಡ್ತೀವಿ. ಓಕೆ. ಆದ್ರೆ ನಮ್ಮ ಮೈಂಡ್ ಮತ್ತು ಬಾಡಿ ಅನ್ನೋ ಆಪರೇಟಿಂಗ್ ಸಿಸ್ಟಮ್ ಮಾತ್ರ ಸಂಪೂರ್ಣವಾಗಿ ಕರಪ್ಟ್ ಆಗಿರುತ್ತೆ. ಯಾವುದೇ ಬೇಸಿಕ್ ಡಿಸಿಪ್ಲಿನ್ ಇಲ್ಲದೆ ಅಸ್ತವ್ಯಸ್ತವಾಗಿರುತ್ತೆ. ಆಪರೇಟಿಂಗ್ ಸಿಸ್ಟಮ್ ಸರಿಯಿಲ್ಲದ ಮೇಲೆ ನೀವು ಎಷ್ಟೇ ದುಬಾರಿ ಸಾಫ್ಟ್ವೇರ್ ಹಾಕಿದ್ರೂ ಅದು ರನ್ ಆಗೋಕೆ ಸಾಧ್ಯನಾ? ಖಂಡಿತ ಸಾಧ್ಯವಿಲ್ಲ. ಅದು ಕ್ರ್ಯಾಶ್ ಆಗೇ ಆಗುತ್ತೆ. ಅದೇ, ಸಂಧ್ಯಾವಂದನೆ ಅನ್ನೋದು ಆ ಆಪರೇಟಿಂಗ್ ಸಿಸ್ಟಮ್ ಅನ್ನ ದಿನನಿತ್ಯ ಕ್ಲೀನ್ ಮಾಡೋ ಆಂಟಿವೈರಸ್ ಸ್ಕ್ಯಾನ್ ಇದ್ದ ಹಾಗೆ ಅನಿಸ್ತಿದೆ. ನೀವು ಕೊಟ್ಟ ಈ ಆಪರೇಟಿಂಗ್ ಸಿಸ್ಟಮ್ನ ಹೋಲಿಕೆ ಅತ್ಯಂತ ನಿಖರವಾಗಿದೆ. ಇದನ್ನೇ ಪರ್ತಗಾಳಿ ಮಠದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ವಡೇರ ಸ್ವಾಮೀಜಿಯವರು ಅಕ್ಟೋಬರ್ 2025ರಲ್ಲಿ ಬರೆದ ತಮ್ಮ ಆಶೀರ್ವಾದ ಪತ್ರದಲ್ಲಿ ಮತ್ತೊಂದು ಸುಂದರವಾದ ಪ್ರಾಚೀನ ರೂಪಕದ ಮೂಲಕ ವಿವರಿಸಿದ್ದಾರೆ. ಹೌದಾ? ಅವರು ಯಾವ ರೀತಿ ವಿವರಿಸಿದ್ದಾರೆ? ಅವರು ಬ್ರಾಹ್ಮಣನನ್ನು ಒಂದು ಬೃಹತ್ ವೃಕ್ಷಕ್ಕೆ ಹೋಲಿಸ್ತಾರೆ. ಆ ಮರಕ್ಕೆ ಸಂಧ್ಯಾವಂದನೆಯೇ ಬೇರು, ವೇದಗಳೇ ಅದರ ಶಾಖೆಗಳು ಮತ್ತು ಧರ್ಮಕರ್ಮಗಳೇ ಎಲೆಗಳು. ಓಹೋ, ಬೇರಿಲ್ಲದೆ ಎಲೆಗಳು ಎಷ್ಟು ದಿನ ತಾನೇ ಹಸಿರಾಗಿರಲು ಸಾಧ್ಯ ಅಲ್ವಾ? ಅದೇ ನೋಡಿ. ನಾವು ಇವತ್ತು ಸಮಾಜದಲ್ಲಿ ಬರೀ ಎಲೆಗಳನ್ನ ಪಾಲಿಷ್ ಮಾಡ್ತಾ ಕೂತಿದ್ದೀವಿ ಅನಿಸ್ತೆ. ಹೊರಗಡೆ ಕಾಣುವ ಆಚರಣೆಗಳು, ದೊಡ್ಡ ದೊಡ್ಡ ಸಾರ್ವಜನಿಕ ಪೂಜೆಗಳು, ಹಬ್ಬಗಳ ಅಬ್ಬರ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಫೋಟೋಗಳು. ಹೌದು ಹೌದು, ಇವೆಲ್ಲ ಕೇವಲ ಎಲೆಗಳಿದ್ದಾಗೆ. ಆದರೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಯಾರಿಗೂ ಕಾಣದಂತೆ ನಮ್ಮನ್ನು ನಾವು ಒಳಮುಖವಾಗಿ ನೋಡಿಕೊಳ್ಳುವ ಆ ಬೇರು ಮಾತ್ರ ಕೊಳೆಯುತ್ತಾ ಇದೆ ಅಥವಾ ಒಣಗುತ್ತಾ ಇದೆ. ಇದೇ ಅಲ್ವಾ ಲೇಖಕರ ಅತಿ ದೊಡ್ಡ ಕಳಕಳಿ? ಖಂಡಿತ. ಮೂಲಂ ಯತ್ನತೋ ರಕ್ಷಣೀಯಂ ಅಂತ ಸ್ವಾಮೀಜಿಯವರು ಹೇಳೋದು ಅದಕ್ಕೆ. ಅಂದ್ರೆ ಮೂಲವನ್ನ ಬಹಳ ಎಚ್ಚರಿಕೆಯಿಂದ ರಕ್ಷಿಸಬೇಕು ಅಂತ. ಹೌದು, ಬೇರು ಒಣಗಿದ್ರೆ ನೀವು ಎಲೆಗಳಿಗೆ ಎಷ್ಟೇ ಬಣ್ಣ ಹೊಡೆದ್ರೂ ಮರ ಉಳಿಯಲ್ಲ. ಆದ್ರೆ ಇಲ್ಲಿ ಲೇಖಕರ ಬಹುದೊಡ್ಡ ಸಾಧನೆ ಅಂದ್ರೆ ಅವರು ಕೇವಲ ಈ ಸಾಂಸ್ಕೃತಿಕ ಸಮಸ್ಯೆಯನ್ನ ಬೆರಳು ಮಾಡಿ ತೋರ್ಸಿ ಸುಮ್ನಾಗಿಲ್ಲ. ಮತ್ತೆ ಅದಕ್ಕೆ ಪರಿಹಾರ ಕೂಡ ಕೊಟ್ಟಿದಾರಾ? ಆ ಒಣಗುತ್ತಿರುವ ಬೇರಿಗೆ ಮರಳಿ ನೀರು ಹಾಕುವುದು ಹೇಗೆ ಅಂತ ಈ 425 ಪುಟಗಳಲ್ಲಿ ಅತ್ಯಂತ ಪ್ರಾಕ್ಟಿಕಲ್ ಆಗಿ ತೋರಿಸಿಕೊಟ್ಟಿದ್ದಾರೆ. ಕೇವಲ ಯಾಂತ್ರಿಕವಾಗಿ ಮಂತ್ರ ಹೇಳುವುದಲ್ಲ, ಆ ಮಂತ್ರಗಳ ಅಸಲಿ ಅರ್ಥವೇನು, ಅದರ ಹಿಂದಿರುವ ಕಾಸ್ಮಿಕ್ ವಿಜ್ಞಾನವೇನು, ಅದರ ಹಿರಿಮೆ ಏನು ಅನ್ನೋದನ್ನ ಬಿಡಿಸಿಟ್ಟಿದ್ದಾರೆ. ಇಲ್ಲಿಂದಲೇ ನೋಡಿ ಈ ಪುಸ್ತಕದ ಅಸಲಿ ತಾಕತ್ತು ಮತ್ತು ತಾತ್ವಿಕ ಆಳ ಶುರುವಾಗೋದು. ನನಗಂತೂ ಈ ಭಾಗವೆಲ್ಲ ಓದಿದಾಗ ತಲೆ ಗಿರ್ರೆಂದಿತು. ಹೌದು, ನನ್ಗೂ ಅದೇ ಫೀಲ್ ಆಯ್ತು. ನಾವೆಲ್ಲರೂ ಭಗವದ್ಗೀತೆಯ ಬಗ್ಗೆ ಓದಿದ್ದೀವಿ,
ಅದರಲ್ಲಿ ಒಟ್ಟು 18 ಅಧ್ಯಾಯಗಳಿವೆ. ಮೊದಲ 6 ಕರ್ಮಯೋಗ, ಮಧ್ಯದ 6 ಭಕ್ತಿಯೋಗ, ಕೊನೆಯ 6 ಜ್ಞಾನಯೋಗ ಅಂತ 3 ಭಾಗಗಳಾಗಿ ವಿಂಗಡಿಸಲಾಗಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಇದು ಬೇಸಿಕ್ ಜ್ಞಾನ. ಆದರೆ ಈ ಲೇಖಕರು ಆ ಭಗವದ್ಗೀತೆಯ ಮ್ಯಾಕ್ರೋ ಫ್ರೇಮ್ವರ್ಕ್ ಅನ್ನ ದಿನದ ಕೇವಲ 15 ನಿಮಿಷದ ಮೈಕ್ರೋ ರಿಚುವಲ್ ಆದ ಸಂಧ್ಯಾವಂದನೆಗೆ ಮ್ಯಾಪ್ ಮಾಡಿದ್ದಾರಲ್ಲ, ಅದು ನಿಜಕ್ಕೂ ಮೈಂಡ್ ಬ್ಲೋಯಿಂಗ್. ಖಂಡಿತವಾಗಿಯೂ. ಒಂದು ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಹುಟ್ಟಿದ ಬೃಹತ್ ತತ್ವಜ್ಞಾನಕ್ಕೂ ಮುಂಜಾಣೆ ಮಾಡುವ ಒಂದು ಸಣ್ಣ ಆಚರಣೆಗೂ ಎಲ್ಲಿಂದ ಎಲ್ಲಿಯ ಸಂಬಂಧ? ಇದರ ಒಟ್ಟಾರೆ ಅರ್ಥವೇನು ಅಂತ ನೀವು ಸ್ವಲ್ಪ ವಿವರಿಸ್ತೀರಾ? ಅದೇ ಈ ಗ್ರಂಥದ ಹೆಗ್ಗಳಿಕೆ. ಯೋಚನೆ ಮಾಡಿ, ನಾವು ದಿನನಿತ್ಯ ಸಂಧ್ಯಾವಂದನೆಯಲ್ಲಿ ಮಾಡುವ ಆಚಮನ, ಪ್ರಾಣಾಯಾಮ, ಅರ್ಘ್ಯಪ್ರದಾನ, ನ್ಯಾಸಗಳು ಇದೆಲ್ಲವೂ ಮೇಲ್ನೋಟಕ್ಕೆ ಕೇವಲ ಭೌತಿಕ ಕ್ರಿಯೆಗಳು, ಅಂದ್ರೆ ಬರೀ ಕರ್ಮ ಅಥವಾ ಆಕ್ಷನ್ ತರಹ ಕಾಣುತ್ತೆ. ಹೌದು, ಕೈಯಲ್ಲಿ ನೀರು ತಗೊಳ್ಳೋದು, ಕುಡಿಯೋದು, ಇದೆಲ್ಲ ಫಿಸಿಕಲ್ ಆಕ್ಷನ್ಸ್. ಇವತ್ತಿನ ಯುವಕರಿಗೆ ಸುಮ್ನೆ 3 ಸಲ ನೀರು ಕುಡಿ, ಮೂಗ್ ಹಿಡಿದುಕೊಂಡು ಉಸಿರು ಕಟ್ಟು ಅಂತ ಹೇಳಿದ್ರೆ ಅದು ಬರೀ ದೈಹಿಕ ವ್ಯಾಯಾಮ ಆಗತ್ತೆ. ಅಲ್ಲಿಗೆ ಕರ್ಮ ಮಾತ್ರ ಆಯ್ತು. ರೈಟ್, ಅದರಲ್ಲಿ ಫೀಲಿಂಗ್ ಇರಲ್ಲ. ಆದ್ರೆ ಲೇಖಕರು ವಾದಿಸ್ತಾರೆ, ಈ ಶುಷ್ಕ ಕರ್ಮದ ಜೊತೆಗೆ ಆ ಭಗವಂತನ ಮೇಲಿನ ಪ್ರೀತಿ, ಶ್ರದ್ಧೆ ಅಂದ್ರೆ ಆ ಭಕ್ತಿ ಸೇರಿದಾಗ ಮಾತ್ರ ಆ ಕ್ರಿಯೆಗೆ ಒಂದು ಜೀವ ಬರುತ್ತೆ ಅಂತ. ಓಹೋ, ಅದಕ್ಕೆ ಅಲ್ವಾ ಈ ಗ್ರಂಥದ ಮೊದಲನೇ ಸಂಪುಟಕ್ಕೆ ಭಕ್ತಿಯುಕ್ತ ಕರ್ಮಯೋಗ ಅಂತ ಹೆಸರಿಟ್ಟಿಯೋದು? ಎಕ್ಸಾಕ್ಟ್ಲಿ. ಅಂದ್ರೆ ನಾವು ಮಾಡ್ತಿರೋ ಕ್ರಿಯೆಯ ಹಿಂದೆ ಒಂದು ಇಮೋಷನಲ್ ಕನೆಕ್ಷನ್, ಒಂದು ಭಕ್ತಿ ಇರಬೇಕು. ಬರೀ ಯಾಂತ್ರಿಕವಾಗಿ ಗಿಣಿ ಓದಿದ ಹಾಗೆ ಮಂತ್ರ ಹೇಳಿದ್ರೆ ಸಾಲದು. ಆ ಪ್ರಕೃತಿಯ ಜೊತೆ, ಆ ದೇವತೆಯ ಜೊತೆ ಒಂದು ಭಾವನಾತ್ಮಕ ಸಂಬಂಧವನ್ನ ಬೆಸೀಬೇಕು. ಅಲ್ಲಿಗೆ ಕರ್ಮ ಮತ್ತು ಭಕ್ತಿ ಎರಡೂ ಜೊತೆ ಆಯ್ತು. ಕರೆಕ್ಟ್. ಹಾಗಾದ್ರೆ ಮುಂದ್ಬರುವ 2ನೇ ಸಂಪುಟಕ್ಕೆ ಭಕ್ತಿಯುಕ್ತ ಜ್ಞಾನಯೋಗ ಅಂತ ಹೆಸರಿಟ್ಟಿದ್ದಾರಲ್ಲ, ಈ ಜ್ಞಾನಯೋಗ ಈ ಚಿಕ್ಕ ಆಚರಣೆಯಲ್ಲಿ ಎಲ್ಲಿಂದ ಬರುತ್ತೆ ಅಂತ ವಿಶ್ಲೇಷಣೆ ಮಾಡ್ತೀರಾ? ಇದು ಅತ್ಯಂತ ಮಹತ್ವದ ಘಟ್ಟ. ಜ್ಞಾನಯೋಗ ಅಂದ್ರೆ ಬೇರೇನೂ ಅಲ್ಲ, ನಾವು ಮಾಡ್ತಿರೋ ಕ್ರಿಯೆ ಮತ್ತು ಭಕ್ತಿಯ ಹಿಂದಿರುವ ಬ್ರಹ್ಮಾಂಡದ ಸತ್ಯವನ್ನ ಅಥವಾ ಕಾಸ್ಮಿಕ್ ರಿಯಾಲಿಟಿಯನ್ನ ಅರ್ಥ ಮಾಡ್ಕೊಳ್ಳೋದು. ಅಂದ್ರೆ ಒಂದ್ ರೀತಿಯ ಅವೇರ್ನೆಸ್ ಅಂತನಾ? ಹೌದು. ಉದಾಹರಣೆಗೆ, ಗಾಯತ್ರಿ ಮಂತ್ರ ಜಪ ಮಾಡುವಾಗ ಕೇವಲ ಶಬ್ದಗಳನ್ನ ಸರಿಯಾಗಿ ಉಚ್ಚಾರಣೆ ಮಾಡುವುದು ಕರ್ಮ. ಆ ಸೂರ್ಯನಾರಾಯಣನಿಗೆ ಶ್ರದ್ಧೆಯಿಂದ ನಮಸ್ಕರಿಸುವುದು ಭಕ್ತಿ. ಆದರೆ ಆ ಸೂರ್ಯನಲ್ಲಿರುವ ಅಗಾಧವಾದ ಬೆಳಕು ಮತ್ತು ನನ್ನ ಒಳಗೆ, ನನ್ನ ಹೃದಯದಲ್ಲಿರುವ ಪ್ರಜ್ಞೆ ಇವೆರಡೂ ಒಂದೇ ಆಗಿವೆ ಅನ್ನೋ ಅರಿವಿದೆಯಲ್ಲ, ಆ ಪರಮಾತ್ಮನ ಬೆಳಕು ನನ್ನ ಬುದ್ಧಿಯನ್ನ ಪ್ರೇರೇಪಿಸ್ಲಿ ಅನ್ನೋ ಅರಿವು. ಹೌದು, ಅದೇ ಜ್ಞಾನ. ವಾವ್! ಅಂದ್ರೆ ಒಂದ್ ಚಿಕ್ಕ 15 ನಿಮಿಷದ ಆಚರಣೆಯೊಳಗೆ ಇಡೀ ಭಗವದ್ಗೀತೆಯ ಸಾರವನ್ನೇ ಇಡಿಸಿದ್ದಾರೆ ಅಂತಾಯಿತು. ನಿಜ. ನಾನಾಗಲೇ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತನಾಡ್ತಾ ಇದ್ದೆ. ಅದರ ಮುಂದುವರೆದ ಭಾಗವಾಗಿ ಯೋಚನೆ ಮಾಡೋದಾದ್ರೆ, ಈ ಸಂಧ್ಯಾವಂದನೆ ಅನ್ನೋದು ಒಂದು ಡೈಲಿ ಸಾಫ್ಟ್ವೇರ್ ಅಪ್ಡೇಟ್ ಇದ್ದ ಹಾಗೆ. ಬಹಳ ಚೆನ್ನಾಗಿದೆ ಈ ಹೋಲಿಕೆ. ಕರ್ಮ ಅನ್ನೋದು ಫಿಸಿಕಲ್ ಆಗಿ ಕೀಬೋರ್ಡ್ ಟೈಪ್ ಮಾಡಿದಾಗೆ, ಭಕ್ತಿ ಅನ್ನೋದು ಆ ಸಾಫ್ಟ್ವೇರ್ ಜೊತೆಗಿನ ನಮ್ಮ ಎಂಗೇಜ್ಮೆಂಟ್ ಅಥವಾ ಯೂಸರ್ ಇಂಟರ್ಫೇಸ್. ಇನ್ನು ಜ್ಞಾನ ಅನ್ನೋದು ಆ ಇಡೀ ಸಾಫ್ಟ್ವೇರ್ನ ಸೋರ್ಸ್ ಕೋಡನ್ನು ಅರ್ಥ ಮಾಡ್ಕೊಂಡ ಹಾಗೆ. ಎಕ್ಸಾಕ್ಟ್ಲಿ. ಒಮ್ಮೆ ನಮಗೆ ಆ ಸೋರ್ಸ್ ಕೋಡ್ ಅರ್ಥ ಆಗ್ಬಿಟ್ರೆ, ಆಚರಣೆಯಲ್ಲಿ ಸಣ್ಣ ಪುಟ್ಟ ಎರರ್ ಬಂದ್ರು, ಅಂದ್ರೆ ಆ 1000 ಪಾಠಗಳ ಗೊಂದಲ ಬಂದ್ರೂ ನಾವೇ ಅದನ್ನ ಫಿಕ್ಸ್ ಮಾಡ್ಕೋಬಹುದು ಅಲ್ವಾ? ಆ ಸೋರ್ಸ್ ಕೋಡನ್ನ ಅರ್ಥ ಮಾಡಿಸುವ ಕೆಲಸವನ್ನೇ ಈ ಪುಸ್ತಕ ಮಾಡ್ತಾ ಇರೋದು. ಆ 1000 ಪಾಠಗಳ ಗೊಂದಲ ಬರುವುದೇ ನಾವು ಕೇವಲ ಮೇಲ್ನೋಟಲ ಆಚರಣೆಗೆ, ಅಂದ್ರೆ ಕೇವಲ ಕರ್ಮಕ್ಕೆ ಅಂಟ್ಕೊಂಡಾಗ. ಕರೆಕ್ಟ್. ಲಾಜಿಕ್ ಗೊತ್ತಿಲ್ಲದೆ ಇದ್ದಾಗ ಮಾತ್ರ ಡೌಟ್ಸ್ ಬರುತ್ತೆ. ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೂ ಅದರ ಮೂಲ ಉದ್ದೇಶ ಬದಲಾಗುವುದಿಲ್ಲ ಅನ್ನೋ ಬೌದ್ಧಿಕ ಕಾನ್ಫಿಡೆನ್ಸ್ ನಮ್ಗೆ ಬರುತ್ತೆ. ಇವತ್ತಿನ ಈ ವಿಪರೀತ ಒತ್ತಡದ ಬದುಕಿನಲ್ಲಿ ಕೇವಲ 15 ನಿಮಿಷಗಳ ಕಾಲ ಎಲ್ಲವನ್ನೂ ಬದಿಗಿಟ್ಟು ನಮ್ಮನ್ನ ನಾವು ಪ್ರಾಪರ್ ಆಗಿ ರೀಚಾರ್ಜ್ ಮಾಡ್ಕೊಳ್ಳೋಕೆ ಈ ತತ್ವಜ್ಞಾನ ಬಹಳ ಅವಶ್ಯಕ. ಡೆಫಿನೆಟ್ಲಿ. ನಾವೆಲ್ಲ ನಮ್ಮ ಸ್ಮಾರ್ಟ್ಫೋನ್ ಬ್ಯಾಟ್ರಿ 20% ಬಂದ ತಕ್ಷಣ ಪ್ಯಾನಿಕ್ ಆಗಿ ಚಾರ್ಜರ್ ಹುಡ್ಕೊಂಡು ಓಡ್ತೀವಿ. ಹೌದು, ದಿನಕ್ಕೆ 2 ಸಲ ಚಾರ್ಜ್ ಮಾಡ್ತೀವಿ. ಆದ್ರೆ ನಮ್ಮ ಮೆಂಟಲ್ ಮತ್ತು ಸ್ಪಿರಿಚುವಲ್ ಬ್ಯಾಟ್ರಿ ಪ್ರತಿದಿನ ಡೆಡ್ ಆಗ್ತಾ ಇದ್ರೂ ನಮಗದರ ಅರಿವೇ ಆಗಲ್ಲ. ಗೀತೆಯ ತತ್ವವನ್ನ ಈ ದೈನಂದಿನ ಆಚರಣೆಯಲ್ಲಿ ಅಳವಡಿಸ್ಕೊಳ್ಳುವುದು ಅಂದ್ರೆ ನಮ್ಮನ್ನ ನಾವು ಡೈಲಿ ಫಾಸ್ಟ್ ಚಾರ್ಜ್ ಮಾಡ್ಕೊಂಡ ಹಾಗೆ. ಖಂಡಿತವಾಗಿಯೂ. ಮತ್ತು ನನಗೆ ಈ ಪುಸ್ತಕದ ಬಗ್ಗೆ ಅತ್ಯಂತ ಇಷ್ಟವಾದ ವಿಚಾರ ಅಂದ್ರೆ, ಇದು ಕೇವಲ ಏನು ಮಾಡಬೇಕು ಅಂತ ಆರ್ಡರ್ ಮಾಡುವ ಡಿಕ್ಟೇಟರ್ ಅಲ್ಲ, ಬದಲಾಗಿ ಏಕೆ ಮಾಡಬೇಕು ಅಂತ ನಮ್ಮ ಆಧುನಿಕ ಬುದ್ಧಿಗೆ ಲಾಜಿಕಲ್ ಆಗಿ ಅರ್ಥ ಆಗೋ ಹಾಗೆ ಕನ್ವಿನ್ಸ್ ಮಾಡುವ ಮಾರ್ಗದರ್ಶಕ. ನೀವು ಹೇಳಿದ ಆ ಲಾಜಿಕ್ ಬಹಳ ಮುಖ್ಯ. ಈ ಏಕೆ ಅನ್ನೋ ಪ್ರಶ್ನೆಗೆ ತಾರ್ಕಿಕವಾದ ಉತ್ತರ ಸಿಕ್ಕಾಗ ಮಾತ್ರ ಯಾವುದೇ ಒಂದು ಪರಂಪರೆ,
ಮುಂದಿನ ಪೀಳಿಗೆಗೆ ಯಶಸ್ವಿಯಾಗಿ ವರ್ಗಾವಣೆ ಆಗಲು ಸಾಧ್ಯ. ನಿಜ. ಇವತ್ತಿನ ಮಕ್ಕಳು ಪ್ರಶ್ನೆ ಮಾಡದೆ ಒಪ್ಕೊಳ್ಳಲ್ಲ. ಕೇವಲ ನಮ್ಮ ತಾತ ಮಾಡ್ತಾ ಇದ್ರು, ಹಾಗಾಗಿ ನೀನು ಬ್ಲೈಂಡ್ ಆಗಿ ಫಾಲೋ ಮಾಡು ಅಂದ್ರೆ ಇವತ್ತಿನ ಯಂಗ್ ಜನರೇಷನ್ ಖಂಡಿತ ಕೇಳಲ್ಲ. ಅವರಿಗೆ ಅದರ ಹಿಂದಿನ ಸೈನ್ಸ್ ಬೇಕು, ಫಿಲಾಸಫಿ ಬೇಕು, ಅದರ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಬೇಕು. ಹೌದು, ಅದಕ್ಕೆ ತಕ್ಕ ಹಾಗೆ ಆನ್ಸರ್ಸ್ ಬೇಕು. ಈ ಬೃಹತ್ ಗ್ರಂಥ ಆ ಎಲ್ಲವನ್ನೂ ಒಂದೆಡೆ ಸೇರಿಸುವ, ಪ್ರಾಚೀನ ಆಚರಣೆ ಮತ್ತು ಆಧುನಿಕ ಮನಸ್ಥಿತಿಯ ನಡುವೆ ನಿರ್ಮಿಸಿರುವ ಒಂದು ಭದ್ರವಾದ ಬೌದ್ಧಿಕ ಸೇತುವೆ. ಇಷ್ಟೆಲ್ಲ ಆಳವಾದ ಮತ್ತು ಸಂಕೀರ್ಣವಾದ ವಿಚಾರಗಳನ್ನ ಅಚ್ಚುಕಟ್ಟಾಗಿ ಇಟ್ಕೊಂಡಿರುವ ಈ ಪುಸ್ತಕದ ಹಿಂದಿರುವಾರ ನಿಸ್ವಾರ್ಥತೆ ಬಗ್ಗೆ ಮತ್ತೆ ಮತ್ತೆ ನೆನಪಾಗ್ತಿದೆ. ಈ ಉನ್ನತವಾದ ಜ್ಞಾನ ಪ್ರತಿಯೊಬ್ಬರಿಗೂ ತಲುಪಬೇಕು, ಆದರೆ ಅದು ಯಾವ ಕಾರಣಕ್ಕೂ ಒಂದು ಕಮರ್ಷಿಯಲ್ ವ್ಯಾಪಾರ ಆಗ್ಬಾರ್ದು ಅನ್ನೋ ಅವರ ದೃಷ್ಟಿಕೋನ, ಆ ಸಂಪ್ರದಾನದ ಪ್ರಕ್ರಿಯೆ ನಿಜಕ್ಕೂ ಅದ್ಭುತ. ಹೌದು, ಇದೊಂದು ದೊಡ್ಡ ಜ್ಞಾನಯಜ್ಞ. ಕಲಿಯುವ ಆಸಕ್ತಿ ಇರುವ ಪ್ರತಿಯೊಬ್ಬರಿಗೂ, ಅದು ಯಾವುದೇ ಹಿನ್ನೆಲೆಯಿಂದ ಬಂದಿರಲಿ, ಇದು ಕೇವಲ ಒಂದು ಧಾರ್ಮಿಕ ಆಚರಣೆಯ ಪುಸ್ತಕವಾಗಿ ಉಳಿಯದೆ ನಮ್ಮ ಆಂತರಿಕ ಬದುಕನ್ನ ನಾವು ಹೇಗೆ ಸ್ಟ್ರಕ್ಚರ್ ಮಾಡ್ಕೊಳ್ಬೇಕು, ಶಿಸ್ತನ್ನ ಹೇಗೆ ಮೈಗೂಡಿಸ್ಕೊಳ್ಬೇಕು ಎನ್ನುವುದಕ್ಕೆ ಒಂದು ಅತ್ಯುತ್ತಮ ಮ್ಯಾನ್ಯುವಲ್ ತರ ಕೆಲಸ ಮಾಡುತ್ತೆ. ಮತ್ತು ಈ ಇಡೀ ಚರ್ಚೆಯನ್ನ, ಅಂದ್ರೆ ಆ ಪುಸ್ತಕದ ಬಿಡುಗಡೆಯಿಂದ ಹಿಡಿದು ಆಚರಣೆಯ ಮರೆವು ಮತ್ತು ಭಗವದ್ಗೀತೆಯ ತತ್ವದವರೆಗಿನ ಇಡೀ ಪಯಣವನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ ನಮ್ಮೆಲ್ಲರನ್ನು ಕಾಡುವ ಒಂದು ಬಹಳ ಆಳವಾದ, ನಮ್ಮನ್ನ ನಾವೇ ಕೇಳ್ಕೊಳ್ಬೇಕಾದ ಅಂತಿಮ ಪ್ರಶ್ನೆಯೊಂದು ಎದುರಾಗುತ್ತೆ. ಆ ಪ್ರಶ್ನೆ ಏನು ಅಂತ ಹೇಳಿ ನಾನು ಯೋಚನೆ ಮಾಡ್ತೀನಿ. ನೋಡಿ, ಒಂದು ನಿರ್ದಿಷ್ಟ ಸಮುದಾಯಕ್ಕೆ, ಒಂದು ನಿರ್ದಿಷ್ಟ ಸಂಸ್ಕೃತಿಗೆ ಸಂಧ್ಯಾವಂದನೆಯನ್ನೋದು ಹೇಗೆ ಒಂದು ಗಟ್ಟಿಯಾದ ಬೇರು ಆಗಿದೆಯೋ, ಅದೇ ರೀತಿ ನಮ್ಮೆಲ್ಲರ ಈ ವೇಗದ, ಟಾರ್ಗೆಟ್ ಓರಿಯೆಂಟೆಡ್ ಆಧುನಿಕ ಬದುಕಿನಲ್ಲಿ ನಮ್ಮನ್ನ ನೆಲಕ್ಕೆ ಗಟ್ಟಿಯಾಗಿ ಹಿಡಿದಿಡುವ ಆ ನಮ್ಮದೇ ಆದ ಬೇರುಗಳು ಯಾವುವು? ನಾವೆಲ್ಲರೂ ನಮ್ಮದೇ ಆದ ಯಾವುದೋ ಒಂದು ಭರಾಟದಲ್ಲಿ, ವೃತ್ತಿಜೀವನದ ಓಟದಲ್ಲಿ ಕೇವಲ ಹೊರಗಿನ ಎಲೆಗಳನ್ನ, ಅಂದ್ರೆ ಭೌತಿಕ ಯಶಸ್ಸನ್ನ ಪೋಷಿಸ್ತಾ ನಮ್ಮನ್ನ ನಾವು ಯಾರು ಅಂತ ನೆನ್ಪಿಸುವ ನಮ್ಮದೇ ಆದ ಬೇರುಗಳಿಗೆ ನೀರೆರೆಯೋದನ್ನ ಸಂಪೂರ್ಣವಾಗಿ ಮರ್ತುಬಿಟ್ಟಿದ್ದೀವಾ? ಕೇವಲ ಮಾರುಕಟ್ಟೆಯ ಯಂತ್ರಗಳಂತೆ ಬಾಳುತ್ತಿದ್ದೀವಾ? ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಆದ, ಜೊತೆಗೆ ಸ್ವಲ್ಪ ಕಳವಳಕಾರಿಯಾದ ಪ್ರಶ್ನೆ. ನಾವು ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರೂ, ಜಗತ್ತನ್ನೇ ಗೆದ್ರೂ, ನಮ್ಮ ಆಂತರಿಕ ಬೇರುಗಳು ವೀಕ್ ಆಗಿದ್ರೆ, ಯಾವುದೋ ಒಂದು ಸಣ್ಣ ಮಾನಸಿಕ ಬಿರುಗಾಳಿಗೆ, ಒಂದು ಸಣ್ಣ ಸೋಲಿಗೆ ನಾವು ಬುಡಸಹಿತ ಉರುಳಿ ಬೀಳ್ತೀವಿ. ನಿಜ. ಬೇರುಗಟ್ಟಿ ಇಲ್ಲ ಅಂದ್ರೆ ಉಳಿಗಾಲವಿಲ್ಲ. ನಮ್ಮ ಬೇರುಗಳು ಯಾವುದು, ನಾವು ಪ್ರತಿದಿನ 15 ನಿಮಿಷವಾದರೂ ಯಾವುದಕ್ಕಾಗಿ ಮೀಸಲಿಡಬೇಕು ಎನ್ನುವುದನ್ನ ಪ್ರತಿಯೊಬ್ಬರೂ ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗಿದೆ. ನಮ್ಮ ಕೇಳುಗರು ಕೂಡ ಈ ಆಳವಾದ ವಿಚಾರದ ಬಗ್ಗೆ ಸ್ವಲ್ಪ ಸಮಯ ತೆಗೆದುಕೊಂಡು ಯೋಚನೆ ಮಾಡ್ಲಿ ಅಂತ ಹೇಳ್ತಾ, ಇವತ್ತಿನ ಈ ನಮ್ಮ ಆಳವಾದ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಗಿಸೋಣ. ಖಂಡಿತ. ಇದು ಪ್ರತಿಯೊಬ್ಬರೂ ಯೋಚಿಸಬೇಕಾದ ವಿಷಯ. ಈ ಮಾಹಿತಿಯುಕ್ತ ಮತ್ತು ಬೌದ್ಧಿಕವಾಗಿ ಪ್ರಚೋದಿಸುವ ಸಂವಾದದಲ್ಲಿ ನಮ್ಮೊಂದಿಗೆ ಭಾಗಿಯಾಗಿದ್ದಕ್ಕೆ ನಮ್ಮೆಲ್ಲ ಕೇಳುಗರಿಗೂ ತುಂಬು ಹೃದಯದ ಧನ್ಯವಾದಗಳು. ಶುಭವಾಗಲಿ.